ಓಕೆ, ಇದರ ಬೆನ್ನಲ್ಲೇ ಮಂಡ್ಯದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಸಿದ್ದರಾಮಯ್ಯಗೆ ಸುಮಲತಾ ಅಂಬರೀಶ್ ಟಾಂಗ್ ಕೊಟ್ಟಿದ್ದಾರೆ. ಕೇವಲ ದೇವೇಗೌಡರು ಮಾತ್ರ ಅಲ್ಲ ಕಾವೇರಿ ನೀರಿಗಾಗಿ ಹೋರಾಟ ಮಾಡಿದ್ದು, ನನ್ನ ಪತಿ ಅಂಬರೀಶ್ ಅವರು ಕೂಡ ಸಚಿವ ಸ್ಥಾನವನ್ನೇ ಅವರು ತ್ಯಾಗ ಮಾಡಿದ್ರು. ಕಾವೇರಿ ವಿಷಯವಾಗಿ ರಾಜೀನಾಮೆಯನ್ನ ಕೊಟ್ಟಂತಹ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಅದು ಅಂಬರೀಶ್ ಅನ್ನುವಂತಹ ಮೂಲಕ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಸುಮಲತಾ ಅಂಬರೀಶ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಇನ್ನು ಶಿವರಾಮೇಗೌಡ ಹೇಳಿಕೆ ಕೊಟ್ಟಿದ್ರು ಮಾಯಾಂಗನೆ ಅಂತ. ಈ ವಿಚಾರಕ್ಕೂ ಸುಮಲತಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜೆಡಿಎಸ್ ನಲ್ಲಿ ಯಾರು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಅದರ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಅನಿವಾರ್ಯತೆ ಇಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಶಿವರಾಮೇಗೌಡಗೆ ಟಾಂಗ್ ಕೊಟ್ಟಿದ್ದು. ಇನ್ನು ದೇವೇಗೌಡರು ಮಾತ್ರ ಅಲ್ಲ ಕಾವೇರಿಗಾಗಿ ಹೋರಾಟ ಮಾಡಿದವರು, ನನ್ನ ಪತಿ ಕೂಡ ಕಾವೇರಿಗಾಗಿ ಮತ್ತು ರೈತರಿಗಾಗಿ ರಾಜೀನಾಮೆಯನ್ನ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ಯಾರ ಮಾತನ್ನು ಕೇಳಬೇಡಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ತಾವೆಲ್ಲ ಬೆಂಬಲವನ್ನು ಕೊಡಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸುಮಲತಾ ಅವರನ್ನು ಸೋಲಿಸಿ ಪಕ್ಷೇತರ ಅಭ್ಯರ್ಥಿಯನ್ನು ಓಕೆ, ಸಿದ್ದರಾಮಯ್ಯನವರು ನಿಖಿಲ್ ಪರ ಪ್ರಚಾರವನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಭಾಷಣದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಬೆಂಬಲಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರನ್ನ ಸೋಲಿಸಿ ಅನ್ನುವಂತಹ ಕರೆಯನ್ನ ಕೊಟ್ಟರು. ಇದಕ್ಕೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಏನು ಭಿನ್ನಮತೀಯರು ಆಡ್ತಾ ಇದ್ದಂತಹ ಎಲ್ಲ ಒಂದು ಚಟುವಟಿಕೆಗಳು ಒಂದು ಕಡೆಯಲ್ಲಿ ಬ್ರೇಕ್ ಸಿಕ್ತು ಅನ್ನೋದಾದ್ರೆ, ಮಗದೊಂದು ಕಡೆಯಲ್ಲಿ ನೇರವಾಗಿ ಸಿದ್ದರಾಮಯ್ಯನವರೇ ಅವರನ್ನ ಸೋಲಿಸಿ ಅಂದಿದ್ದು ದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಆದ್ರೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಕೊಟ್ಟಂತಹ ಎಲ್ಲಾ ಹೇಳಿಕೆಗಳಲ್ಲಿ ಕೆಲವು ಹೇಳಿಕೆಗೆ ಸುಮಲತಾ ಅಂಬರೀಶ್ ಒಂದಷ್ಟು ಟಾಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಒಂದು, ಕಾವೇರಿ ವಿಚಾರದಲ್ಲಿ ದೇವೇಗೌಡರು ಮಾತ್ರ ಕೆಲಸ ಮಾಡಿದ್ದಲ್ಲ, ಹೋರಾಟ ಮಾಡಿದ್ದಲ್ಲ, ಅಂಬರೀಶ್ ಕೂಡ ಹೋರಾಟವನ್ನ ಮಾಡಿದ್ರು. ಆದ್ರೆ ಅಂಬರೀಶ್ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ಆ ರೀತಿಯಲ್ಲಿ ಯಾವ ಸಮಯನ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಇನ್ನು ಶಿವರಾಮೇಗೌಡ ಅವರು ಕೂಡ ಮಾಯಾಂಗನೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೂ ಕೂಡ ಸುಮಲತಾ ಅಂಬರೀಶ್ ಟಾಂಗ್ ಕೊಟ್ಟಿದ್ದಾರೆ. ನೇರವಾಗಿ ಇವತ್ತು ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿ ಸುಮಲತಾ ಅವರನ್ನ ಸೋಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ಸುಮಲತಾ ಅಂಬರೀಶ್ ಇದಕ್ಕೆ ಏನ್ ಹೇಳಿದ್ರು ಬನ್ನಿ ನೋಡೋಣ. ಚುನಾವಣೆಗೆ ಇನ್ನೊಂದು 5 ದಿನಗಳು ಬಾಕಿ ಇರುವಂತೆಯೇ ಸಾಕಷ್ಟು ಪ್ರತಿರೋಧಗಳು ಕೇಳ್ಬರ್ತಿರ್ತಕ್ಕಂತಹದ್ದು, ಅಲ್ಲಲ್ಲಿ ಮಾತಿನ ವಾಕ್ಸಮರಗಳು ಕೇಳ್ಬರ್ತಿರ್ತಕ್ಕಂಥದ್ದು. ಇದೀಗ ಮಾತಾಡ್ಲಿಕ್ಕೆ ಸುಮಲತಾ ಅಂಬರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಇವತ್ತು KR ನಗರ ಈ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಕಡೆ ಪ್ರಚಾರ ತುಂಬ ಚೆನ್ನಾಗಿ ಜೋರಾಗಿದೆ. ಎಲ್ಲ ಕಡೆನೂ ನೀವು ನೋಡಿರ್ಬೋದೇನೋ. ವಿಶೇಷವಾಗಿ ಏನು ಅಂದರೆ ಎಲ್ಲ ಕಡೆ ಅವರೇ ಕಾಣಿಕೆ ಒಂದು ಹಣವನ್ನು ಕೊಟ್ಟು ನೀವು ಎಲೆಕ್ಷನ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ ಅನ್ನೋದನ್ನು ತುಂಬ ಒಂದು ಅದು ಎದೆ ಮುಟ್ಟುವಂಥ ವಿಷಯ. ಅದು ಅವರೇ ತಂದು ವಾಲಂಟರಿಯಾಗಿ ನನಗೆ ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತು ನಾಗಮಂಗಲದಲ್ಲಿ ಒಂದು ಸಮಾವೇಶ ನಡೆದಿದೆ ಮೇಡಮ್. ಅಲ್ಲಿ ಈಗ ಹಾಲಿ ಸಂಸದರು ಹೇಳಿರ್ತಕ್ಕಂಥದ್ದು ಮಾಯಾಂಗನೆ ಥರ ಬರ್ತಾರೆ, ಅವರ ಮಾತಿಗೆ ಮರಳಾಗಬೇಡಿ ನೀವು. ಅಲ್ಲ, ಅವ್ರ ಮಾತುಗಳಿಗೆ ನಾನು ಬೆಲೆ ಕೊಡಲ್ಲ. ಜನ ಅಂತೂ ಇನ್ನು ಬೆಲೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮಾತಿಗೆ ನನಗೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಬಿಡಿ. ಹಿಂದೆ ಮಾತನಾಡ್ತಕ್ಕಂಥ ವೇಳೆ ಹೇಳ್ತಿದ್ರಿ CM ರವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ, ನನಗೆ ಭಯ ಇದೆ, ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ರಿ. ಈ ಬಗ್ಗೆ ಏನಾದರೂ? ಹೌದು, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾಕೆಂದರೆ ಈ ಕೊನೆ 3 ದಿನದಲ್ಲಿ ಅದೇನೇನು ಮಾಡ್ತಾರೆ, ಈ ರೀತಿಯ ಮಾತುಗಳನ್ನಾಡೋರು ಇನ್ನೇನೂ ಮಾಡೋಕ್ಕೆ ಅವರು ಹೆದರಲ್ಲ ಅಂತ ಕಾಣುತ್ತೆ. ಅಧಿಕಾರ ಇದೆ ಅವ್ರ ಕೈಲಿ, ಅದನ್ನು ಯಾವ ರೀತಿಯ ದುರುಪಯೋಗ ಮಾಡ್ಕೋತಿದ್ದಾರೆ ಅನ್ನೋದು ಹಿಂದೆನೂ ನೋಡಿದ್ವಿ. ಈಗ ನಾನು ಮೊದಲು ಅವರು ಒಂದು ಆರೋಪ ಅಂತಿದ್ರು. ಇವಾಗ ನನ್ನ ಆರೋಪ ಎಲ್ಲ ನಿಜ ಆಯಿತು ಅನ್ನೋದಕ್ಕೆ ಆಯಾ ಅಧಿಕಾರಿಗಳನ್ನೆಲ್ಲ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಅಂದರೆ EC ಅಷ್ಟು ಪರಿಶೀಲನೆ ಮಾಡಿ ಆ ಒಂದು ಟ್ರಾನ್ಸ್ಫರ್ಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ನನ್ನ ಮಾತಲ್ಲಿ ನಿಜ ಇರೋದ್ರಿಂದ. ಇವಾಗ ಇವರು ಈ ಹೇಳಿಕೆಯಿಂದ ಅದು ಏನು, ಅವರು ಅದರ ಹಿಂದೆ ಅರ್ಥ ಏನು ಅಂತ ಅವರೇ ಹೇಳಬೇಕು. ಸೆಕ್ಯೂರಿಟಿ ಏನಾದರೂ ಬೇಕು ಅಂತ ಏನಾದರೂ ಕೇಳಿದೆ? ಸೆಕ್ಯೂರಿಟಿ ಬೇಕಂತ ಕೇಳಿದ್ದೀನಿ ನಾನು. CRPF ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ.
ಮತ್ತೊಂದು ಮೇಡಮ್, ಈಗ ಹಿಂದಿನ ಜಿಲ್ಲಾಧಿಕಾರಿ ಯಾರಿದ್ರು ಅವ್ರು ವರ್ಗಾವಣೆ ಆದ್ರು. ಒಬ್ಬ ಅಂಗವಿಕಲ ಹೆಣ್ಣು ಮಗಳು ಕಷ್ಟಪಟ್ಟು IAS ಮಾಡಿದ್ರು, ನಿಷ್ಠಾವಂತವಾಗಿ ಕೆಲಸ ಮಾಡ್ತಿದ್ರು. ಒಬ್ಬ ಹೆಣ್ಣು ಮಗಳ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳದೆ ಅವ್ರನ್ನ ಇಲ್ಲಿಂದ ಓಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಟ. ನೋಡಿ, ಅವ್ರ ಮಾತಲ್ಲಿ ಅರ್ಥವೇ ಇಲ್ಲ. ಯಾಕೆಂದರೆ ಅಂಥವ್ರಿಗೆ ಫಸ್ಟ್ ತೊಂದರೆ ಕೊಟ್ಟು ಪ್ರೆಷರ್ ಕೊಟ್ಟಿದ್ದೇ ಇವರು. ಈ ರೀತಿಯ ಒಂದು ಕೆಲಸವನ್ನು ಮಾಡಿಸಿ ಪ್ರೆಷರ್ ಕೊಟ್ಟಿದ್ದು ಇವರು. ಅದನ್ನು ಅವರು ಸರ್ಕಾರದ ವಿಷಯದಲ್ಲಿ ಆ ಮಾತುಗಳು ಅವ್ರು ಆಡಲೇಬಾರ್ದು, ಅದು ತಪ್ಪೇ. ಈ ರೀತಿ ಅವರು ಪರ್ಸನಲ್ ಕಮೆಂಟ್ಸ್ ಮಾಡ್ತಾರಲ್ಲ ಅಧಿಕಾರಿಗಳ ಬಗ್ಗೆ, ಅದು ಮಾಡಬಾರ್ದು ಅವರು. ಮೇಡಮ್, ಚಲುವರಾಯ ಸ್ವಾಮಿ ಅವ್ರನ್ನ ಇವತ್ತು ಸಿದ್ದರಾಮಯ್ಯ ಅವರು ಮಾತಾಡ್ಸಿದ್ದಾರೆ. ಇವತ್ತು ಅವರು ಅಂದರೆ ಇವತ್ತೇನು ನಾಗಮಂಗಲದಲ್ಲಿ ನಡೆದಿದೆ ಆ ಪ್ರಚಾರಕ್ಕೆ ನಾನು ಬರೋದಿಲ್ಲ, ನಾಳೆ ರಾಹುಲ್ ಗಾಂಧಿ ಅವರು ಬಂದಂಥ ವೇಳೆ ಬರ್ತೀನಿ ಅಂತ ಹೇಳಿರ್ತಕ್ಕಂಥ. ಈಗ ಎಲ್ಲೋ ಒಂದು ಕಡೆ ಈಗಾಗಲೇ ಚಲುವರಾಯಸ್ವಾಮಿ ಅವರ ಬೆಂಬಲಿಗರು ನಿಮಗೆ ಸಪೋರ್ಟನ್ನು ಮಾಡಿದ್ದಾರೆ. ಮತ್ತು ಅವರು ಏನಾದರೂ ಈಗ ಅವರ ಮಾತಿಗೆ ಕಟಿಬದ್ಧವಾಗಿ ವಾಪಸ್ ಹೋದರೆ ಅಲ್ಲ, ನನ್ನ ಪರ ಬೆಂಬಲಕ್ಕೆ ಯಾರು ನಿಂತಿದ್ದಾರೋ ಇವತ್ತೂ ಅವ್ರು ನನ್ನ ಬೆಂಬಲಕ್ಕೆ ಇದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇದು ಸುಮಲತಾ ಅವರ ಮತ್ತು ಮಂಡ್ಯದಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.